ನನ್ನ ಉಚ್ಚಾಟನೆ ಮಾಡೋದಕ್ಕೆ ಟ್ರಸ್ಟ್‌ಗೂ ಮತ್ತೆ ಪೀಠಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ನನ್ನನ್ನು ಉಚ್ಚಾಟನೆ ಮಾಡೋದು ಟ್ರಸ್ಟ್‌ಗೆ ಅಧಿಕಾರ ಇಲ್ಲ. ನನ್ನ ಉಚ್ಚಾಟನೆ ಮಾಡುವಂಥ ಅಧಿಕಾರ ಇರುವಂಥದ್ದು ಸೃಷ್ಟಿಕರ್ತನಿಗೊಬ್ಬನಿಗೆ ಅನ್ನೋದು ಮಾತನ್ನ ಸ್ವಾಮೀಜಿಗಳು ಹೇಳಿರುವಂಥದ್ದು ಸರ್. ಅದು ಅಂತಿಮ ನಿರ್ಧಾರ. ಸೃಷ್ಟಿಕರ್ತ ಮಾಡೋದು, ನಾವು ಭಗವಂತ ಪರಮಾತ್ಮ ಅಂತ ಏನು ನಾವು ನಂಬಿದ್ದೀವಿ, ಅವ್ರು ಅಂತಿಮವಾಗಿ ನಿರ್ಣಯ ಕೊಡ್ತಾರೆ. ನಾವು ಈ ಭೂಮಿ ಮೇಲೆ ಇರಬೇಕು ಬೇಡ ಅನ್ನೋದು ಅದೊಂದೇ ಮಾಡೋದು ಅವರು. ನೀವು ಧರ್ಮಗುರುಗಳೇ ಆಗ್ರಿ ಅಂತೇಳಿ ಅವ್ರಿಗೇನು ಹೇಳಿ ಕಳಿಸಿಲ್ಲ. ಇಲ್ಲಿವರೆಗೆ ಯಾರು ಪರಮಾತ್ಮನಿಂದ ಸಾಕ್ಷಾತ್ ಗುರುಗಳಾಗಿ ಯಾವ ಪೀಠಕ್ಕೂ ಬಂದಿಲ್ಲ. ಭಕ್ತರೇ ಮಾಡಿದ್ದಲ್ವಾ. ಭಕ್ತರು ಅಂದ್ರೆ ಮತ್ತು ಭಕ್ತರು ಇದ್ದಾರೆ ಅಂದ್ರೆ ನಾವು ಭಕ್ತರ ಅಲ್ವಾ? ನಾವು ಭಕ್ತರಂತಲೇ ಮಾಡಿದ್ವಲ್ಲ. ಇವ್ರಿಗೆ ಇಲ್ಲಿವರೆಗೆ ಹೊತ್ಕೊಂಡ್ಬಂದಿವಲ್ಲ 17 ವರ್ಷ. ಇವ್ರು ಯಾವ ತತ್ವದ ಆದರ್ಶಿ, ಯಾವ ಬಸವಣ್ಣನ ನೆಂಬಿ ಬಸವಣ್ಣನ ನಾಡಿನಲ್ಲಿ ಐಕ್ಯ ಭೂಮಿಯಲ್ಲಿ ಪ್ರಮಾಣ ಮಾಡಿ ಇವರು ಅಧಿಕಾರವನ್ನು ಗುರುಗಳು ಆದ್ರಲ್ಲ, ಆ ತತ್ವ ಸಿದ್ಧಾಂತ ಎಲ್ಲಿದ್ದಾವೆ ಇವ್ರ ಹತ್ರ? ತಪ್ಪಿದ್ದಕ್ಕೆ ಅಲ್ವಾ ಭಕ್ತರು ತಿರಸ್ಕಾರ ಮಾಡೋದು. ಇವು ಭಾಳ ಜನ ಮಠಾಧೀಶರು ನೋಡಿದ್ರಿ ಈ ರಾಜ್ಯದಲ್ಲಿ. ಯಾರ್ಯಾರು ಹಣೆ ಬರ ಏನಾಗ್ಯಾವ ಅನ್ನೋದು ಗೊತ್ತೈತಿ. ಅದ್ರಾಗ ಇವರು ಒಬ್ಬರು ಕೂಡ, ಅದರಲ್ಲಿ ಏನು ಸ್ಪಷ್ಟವಾಗಿ ಹೇಳ್ತೀನಿ, ಇವರು ಒಬ್ಬರು ಕೂಡ ಅದು ಜನ ನೋಡ್ತಾರೆ ಬರೋ ಕಾಲದಲ್ಲಿ ಏನಾಗಿದೆ, ಇವ್ರು ಏನು ಮಾಡಿದ್ದಾರೆ ಅನ್ನೋದು. ಇವತ್ತು ಹೇಳ್ತಾರೆ ಅವ್ರು, ನಾನು ಆಸ್ತಿಯನ್ನು ಹೊಂದಿಲ್ಲ, ಸ್ವಯಂಭೂತ ಟ್ರಸ್ಟ್ ಹೊಂದಿಲ್ಲ. ನಾವು ಎಲ್ಲ ದಾಖಲೆಗಳನ್ನ ಇಟ್ಟಿದ್ದೀವಿ. ದಾಖಲೆ ಇಡಲಾರ್ದೆ ನಾವು ಮಾತಾಡೋದಿಲ್ಲ. ಯಾಕಂದರೆ ಮೂಲ ದಾಖಲೆಗಳು ಬೇಕಲ್ಲ. ನಾನು ಒಬ್ಬ ಜನಪ್ರತಿನಿಧಿ ಇದ್ದೀನಿ, 2ನೇ ಬೇರೆ ಶಾಸಕನಾಗಿದ್ದೀನಿ. ನಾನು ಮಾತಾಡುವಾಗ ಏನು ಅರಿವಿಟ್ಕೊಂಡು ನಾನು ಮಾತಾಡಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ಆರೋಪ ಮಾಡುವಂಥದ್ದಲ್ಲ ಇದು. ಆರೋಪ ಅಲ್ಲ, ಸತ್ಯಾಸತ್ಯತೆ ಇದೆ ನಮ್ಮ ಹತ್ರ. ಅದರಲ್ಲೇ ಅದನ್ನು ಸಿಡಿ ಮಾಡಿಟ್ಟಿದ್ದೀವಿ. ಎಲ್ಲ ಸಿಡಿಗಳನ್ನು ಮಾಡಿಟ್ಟಿದ್ದೀವಿ. ಅವನ್ನೆಲ್ಲ ಮಾಡಿಸಿ ನಾವು ಸದ್ದಾಗೆ ಬಂದಿದ್ದೀನಿ ಮೊನ್ನೆ. ಯಾಕಂದರೆ ಈ ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ ಭಕ್ತರ ಮುಂದೆ ನಾಳೆ ಜನರಿಗೆ ಕೇಳಕ್ಕೆ ಹಕ್ಕೈತೆ. ಅವ್ರಿಗೆ ಪ್ರಜಾಪ್ರಭುತ್ವ ರಾಷ್ಟ್ರ, ಜನರನ್ನು ಕೇಳ್ಬೋದು. ಯಾಕಪ್ಪ ತೆಗೆದ್ರಿ, ಕಾರಣಗಳದಾವು, ಕೊಡ್ತೀವಿ. ಅದು ಸಂದರ್ಭ ಬಂದಾಗ ಕೊಡ್ತೀವಿ. ಆ ಸಂದರ್ಭ ಬರಲಾರ್ದು ನಾನು ಕೊಡೋಕ್ಕೆ ಹೋಗೋದಿಲ್ಲ. ಅದು ಯಾಕಂದರೆ ನಾನು ಒಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ಟ್ರಸ್ಟ್ ಇದೆ. ಆ ಟ್ರಸ್ಟ್ ನಡೆಯಲ್ಲಿ ನಾನು ಒಬ್ಬ ಅಧ್ಯಕ್ಷ. ಅವರೆಲ್ಲರ ನಿರ್ಧಾರ ಅಂತಲೇ ಮುಂದಿನ ನಡೆಗಳು ನಡೀತಾವೆ. ಆದರೆ ಇವರು ತತ್ವ ಸಿದ್ಧಾಂತಗಳನ್ನು, ಬಸವ ತತ್ವವನ್ನು ಒಪ್ಪಿಕೊಂಡು ಬಸವಣ್ಣನವ್ರ ನಾಡಿನಲ್ಲಿ ಇವತ್ತು ಪೂಜ್ಯರಾಗಿ ಆ ತತ್ವ ಸಿದ್ಧಾಂತವು ಎಲ್ಲಿ ಹೋದರು ಇವ್ರಿಗೆ ಕೇಳ್ರಿ. ಯಾಕೆ ಬಿಟ್ರಿ ಇವರು? ಯಾಕಪ್ಪ ಈಗ ನಮ್ಮ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ರಿ? ಇವತ್ತೇನೋ ಗುರುಗಳು ಅಂತೇಳಿ ನಿಮಗೆ ಸೇವೆ ಮಾಡ್ತಾರ, ನಿಮ್ಮನ್ನು ಗೌರವಿಸ್ತಾರ, ನಿಮ್ಮನ್ನು ಎತ್ತಕೊಂಡು ಅಡ್ಡಾಡ್ತಾರ. ಆದ್ರೆ ನೀವು ಭಕ್ತರಿಗೆ ಏನು ಮಾಡ್ತಾಯಿದ್ರಿ? ಅನ್ಯಾಯ ಮಾಡ್ತಾ ಇಲ್ವ? ಯಾವ ಧರ್ಮದ ಮೇಲೆ ಇಲ್ಲಿವರೆಗೂ ನೀವು ಮಾತಾಡಿದ್ರಿ? ಯಾವ ಬಸವಣ್ಣನ ಒಂದು ನಾಡಿನಲ್ಲಿ ಇವತ್ತು ಆದಂಥ ಪೀಠಕ್ಕೆ ಅವ್ರು ಯಾವ ರೀತಿ ಇಲ್ಲಿವರೆಗೂ ಅವ್ರು ತತ್ವಸಿದ್ದು ಅಂತಿದ್ದು ತಪ್ಪಿತ್ಯಾಕ? ಯಾರೋ ಒತ್ತಾಯಿಸರಕ್ಕೆ, ಯಾರೋ ಇವ್ರಿಗೆ ಧಮಕಿ ಹಾಕ್ತಾರೆ. ನೇರವಾಗಿ ಮಾಧ್ಯಮದಲ್ಲಿ ನೋಡಿದ್ರಿ, ಇವ್ರ ಮೇಲೆ ಧಮಕಿ ಹಾಕ್ತಾರೆ. ಒತ್ತಡ ಭಾಳ ಆಗಿಬಿಟ್ಟೈತೆ ಅವ್ರಿಗೆ. ನನ್ನ ಒತ್ತಡ ಇಲ್ಲ, ಸ್ವಾತಂತ್ರ್ಯ ಆಗಿಬಿಟ್ಟೆ ಅಂತ ಹೇಳ್ತಾರಲ್ಲ, ನನ್ನ ಸ್ವಾತಂತ್ರ್ಯ ಅಲ್ಲ ಅವ್ರಿಗೆ. ಅಲ್ಲಿರುವಂಥ ಒತ್ತಡದಿಂದಪ್ಪ ಸ್ವಾತಂತ್ರ್ಯ ಪಡಲಿ ಇವ್ರು ಮೊದಲೇಕ. ಯಾಕಂದ್ರೆ ಅಲ್ಲಿ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದು ಎಲ್ಲ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದಾವೆ ಅನ್ನೋದು ಗೊತ್ತೈತೆ. ಅದ್ರ ಸಮೇತನ ಬಿಡುಗಡೆ ಮಾಡ್ತೀವಿ ನಾವು. ಹಂಗೆ ಅಲ್ಲ, ಎಲ್ಲ ಸಮೇತ ಯಾರು ಒತ್ತಡಸ್ಥರಕ್ಕೆ ಯಾಕೆ ಇವ್ರು ಮನೆ ಹಾಕತ್ತಾರ, ಯಾಕೆ ಇವರು ಒಂದು ತತ್ವ ಸಿದ್ಧಾಂತವನ್ನು ನೆಂಬಂತಂದವರು ಆ ತತ್ವ ಸಿದ್ಧಾಂತವನ್ನು ಮರಿತಾ ಇದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ. ಅದನ್ನು ಕಾಯಿರಿ. ಅಲ್ಲಿವರೆಗೂ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ನಾವು ಕೂಡ ಭಕ್ತರಂತಲೇ ಮಾಡಿದ್ವಿ ಅವರಿಗೆ. ನಾನು ಪಂಚಮಸಾಲಿ ಅಲ್ಲ, ನಾನು ಅದರಲ್ಲಿ ಒಂದು ಪಂಚಮಸಾಲಿ ಏನು ಈ ರಾಜ್ಯದಲ್ಲಿ ಸಂಘಟನೆ ಮಾಡಿದಂಥ ನಮ್ಮ ಲಿಂಗೈಕ್ಯ ನಮ್ಮ SR ಕಾಶ್ಯಪ್ನವರು ಒಬ್ಬ ಮಗ ನಾನು. ಆ ಸಂಘಟನೆ ಈ ಸಮಾಜವನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಅವರೆಲ್ಲ ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ. ಮೀಸಲಾತಿ ಇರ್ಬೋದು, ಇನ್ನೊಂದು ಇರ್ಬೋದು. ಇವ್ರು ಬಂದ ಮೇಲೆ ಚಿಂತನೆ ಆಗಿಲ್ಲ. ಇವ್ರು ಬಂದ ಮೇಲೆ ಸಂಘಟನೆ ಆಗಿಲ್ಲ. ಸಮಾಜ ಸಂಘಟನೆ ಎಂದೋ ಇದೆ. ನಮ್ಮ ತಂದೆಯವರು 1994 ನಮ್ಮ ಹನುಮಣ್ಣ ಗುರುಗಳನ್ನ ನೆನೆಸ್ಬೇಕು. ಕೊಪ್ಪಳ ಜಿಲ್ಲೆ ಅವರು ಪಾಪ ಪ್ರಾರಂಭ ಮಾಡಿದ್ದು ಸಂಘಟನೆ. ಅಂಥ ದಿಗ್ಗಜರು ಪುಣ್ಯವಂತರು ಮಾಡಿದ್ದಂಥ ಸಂಘಟನೆಯನ್ನು ದಾರಿ ತಪ್ಪಿಸಿ ನಡೆಯುವಂಥ ಕೆಲಸ ಇವತ್ತು ಇವ್ರು ನಡೆಸ್ತಾ ಇದ್ದಾರೆ ಪೂಜ್ಯರು. ಕೆಲವಷ್ಟು ನಮ್ಮ ಮಠಾಧೀಶರೇ ಇವತ್ತು ಅವ್ರ ವೈಯಕ್ತಿಕ ಯಾರೋ ಒಬ್ಬ ರಾಜಕಾರಣಿ ಒತ್ತಡಕ್ಕೆ, ಯಾರೋ ಒಬ್ಬ ಪಟ್ಟಬದ್ಧ ಹಿತಾಸಕ್ತಿ, ಸ್ವಯಂ ಘೋಷಿತ ಮುಖ್ಯಮಂತ್ರಿ, ಸ್ವಯಂ ಘೋಷಿತ ಹುಲಿ, ಸ್ವಯಂ ಘೋಷಿತ ಏನು ಇವರು ಹೇಳ್ಕೊತಾ ಇದ್ದಾರೆ, ಅವರು ಒತ್ತರಿಸೋಕ್ಕೆ ನಮ್ಮ 2 ಪೀಠಗಳು ಮನದು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನನಗೇನು ಭಯ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.